ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ನಾನು ನಿಮಗೆಲ್ಲ ಆಲ್ರೆಡಿ ಹೇಳಿದ್ದೆ ಎಲ್ಲರೂ ಒಟ್ಟಾಗಿ ಕ್ಯಾಂಪಿಂಗ್ ಮಾಡೋಣ ಅಂಥೇಳಿ. ಹಾಗೆ ಒಂದು ಕ್ಲೋಸ್ ಫ್ರೆಂಡ್ಸ್ ಗ್ರೂಪ್, ಹಾಗೆ ಒಂದು ಗೊತ್ತಿರೋ ಒಂದು 2-3 ಗ್ರೂಪ್ನ ಅಪ್ರೋಚ್ ಮಾಡಿ ಏನು ಡಾರ್ಕ್ ರೈಡರ್ಸ್ ಕ್ಲಬ್ ಅಂತ ಹೇಳ್ಬಿಟ್ಟು ಒಂದು ಕ್ಲಬ್ ಜೊತೆ ನಾವು ಟೈಅಪ್ ಮಾಡಿದ್ದೀವಿ. ರಾಸ್ತಾ ಹೋಮ್ ಸ್ಟೇ ಹಾಗೂ ಕ್ಯಾಂಪಿಂಗ್ ಕನ್ನಡಿಗ ಮತ್ತು ಡಾರ್ಕ್ ರೈಡರ್ಸ್ ಕ್ಲಬ್ 3 ಜನ ಸೇರಿ ಒಂದು ಕೊಲಾಬ್ ಮಾಡಿಕೊಂಡು ಈ ಒಂದು ಕ್ಯಾಂಪ್ ಮಾಡ್ತಾಯಿದ್ದೀವಿ. ನೋಡ್ಬೋದು ಆಲ್ರೆಡಿ ಒಂದು 12 ಪೀಪಲ್ಸ್ಗೆ ಕ್ಯಾಂಪ್ ಸೈಟ್ ರೆಡಿಯಾಗಿದೆ. ನಾನು ಕ್ಯಾಮ್ರಾ ಆನ್ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ. ಇವಾಗ ಜಸ್ಟ್ ರಿಯಲೈಸ್ ಆಯಿತು ನಾವು ಕ್ಯಾಮ್ ಆನ್ ಮಾಡಿಲ್ಲ ಅಂತ, ಹಂಗಾಗಿ ಕ್ಯಾಮ್ರಾ ಆನ್ ಮಾಡಿದ್ದೀವಿ. ನೋಡ್ಬೋದು ನಿಮ್ಗೊಂದು ಡ್ರೋನ್ ಶಾಟಲ್ಲಿ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಕಂಪ್ಲೀಟ್ ಫೆನ್ಸ್ ಇದೆ, ಪ್ರೈವೇಟು ಹೋಮ್ ಸ್ಟೇ ಒಳಗಡೆನೇ ಬರುತ್ತೆ. ಇದು ಹೋಮ್ ಸ್ಟೇ ಓನರ್ ಇಲ್ಲೇ ಇದ್ದಾರೆ ನೋಡಿ, ಕಾಣ್ತದೆ, ಎಲ್ಲ ಕಾಣ್ತದೆ. ಕತ್ತಲೇ ಕಾಣುತ್ತೆ, ಬೆಳಕ ಕಾಣಲ್ವಾ? ನಾನಂತ ಕಾಣಿಸ್ಕೊಳ್ಳಲ್ಲ. ಎಲ್ಲೂ ಇಂಟ್ರಡಕ್ಷನ್ ಮಾಡೋಣ ಬೇಡ ಬ್ರೋ. ಓಕೆ, ನಮ್ಮ ರಾಸ್ತಾ ಹೋಮ್ ಸ್ಟೇಯ ಓನರ್, ಒನ್ ಆ್ಯಂಡ್ ಓನ್ಲಿ ಸೋಲೋ ಓನರು. ಕೊಲಾಬ್ರೇಷನಲ್ಲಿ ನಾವು ಕ್ಯಾಂಪಿಂಗು ಮತ್ತೆ ಬೇರೆಲ್ಲ ಮಾಡ್ತೀವಿ. ನೀವು ಯಾರಾದರೂ ರೈಡಿಂಗ್ ಕ್ಲಬ್ಬಲ್ಲಿದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ರಾಸ್ತಾ ಹೋಮ್ ಸ್ಟೇ ಅಥವಾ ಕ್ಯಾಂಪಿಂಗ್ ಕನ್ನಡಿಗ ನಂಬರ್ ಕೂಡ ಕೆಳಗಡೆ ಹಾಕಿರ್ತೀನಿ. ಗ್ರೂಪಾಗಿ ಏನಾದರೂ ಕ್ಯಾಂಪಿಂಗ್ ಮಾಡೋಗಿದ್ರೆ ಅಥವಾ ಇಂಡಿವಿಜುವಲ್ ಕ್ಯಾಂಪಿಂಗ್ ಮಾಡೋಂಗಿದ್ರು ಮಾಡ್ಬೋದು. ಸ್ವಿಮ್ಮಿಂಗ್ ಪೂಲ್ ಇದೆ, ಗ್ಲಾಸ್ ಹೌಸ್ ಇದೆ, ತುಂಬ ಫೆಸಿಲಿಟೀಸ್ ಇದೆ. ಇನ್ನು ಏನು ಬರ್ತದೆ ಆ್ಯಕ್ಟಿವಿಟೀಸ್ ಎಲ್ಲ? ಇನ್ನು ರೋಪ್ ಲೈನು, ಜಿಪ್ ಲೈನು, ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಬರ್ತದೆ. ರೈನ್ ಡ್ಯಾನ್ಸು, ಇನ್ನು ಫೈರ್ ಕ್ಯಾಂಪ್ ಮ್ಯೂಸಿಕ್ ಎಲ್ಲ ನಾರ್ಮಲ್ ಆಗಿದ್ದೇ ಇರುತ್ತೆ. ಈ ಥರದ್ದೆಲ್ಲ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ನೀವೆಲ್ಲ ಬರ್ತಾ ಇದ್ದೀರಾ ಅಂದರೆ ಇನ್ನೂ ಜಾಸ್ತಿ ಮಾಡ್ತಾ ಇರೋಣ. ಫುಡ್ ಮಾತ್ರ ಸಖತ್ತಾಗಿದೆ. ನಮ್ಮ ಭಟ್ರು ಇಲ್ಲೇ ಇದ್ದಾರೆ ನೋಡಿ. ನಾವೆಲ್ಲ ಏನು ಎಲ್ಲ ಅಂದರೆ ಒಂದು ಫ್ಯಾಮಿಲಿ ಥರ ನೀಟಾಗಿ ಎಲ್ಲ ಎಲ್ಲರೂ ಏನು ಅಂಕಲ್ಗಳು ಯಾರೂ ಇಲ್ಲ ಮಾತ್ರ. ನೀವು ಬೇಕಾದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದು ಬರ್ಬೋದು, ಏನು ತೊಂದರೆ ಇಲ್ಲ. ಲೀಗಲ್ ಪ್ರಾಪರ್ಟಿ ಇದು, ಓಕೆನಾ? ಈಗೆಲ್ಲ ಸೆಟಪ್ ಮಾಡಿ ನಿಮಗೆ ಫೈನಲ್ ಔಟ್ಪುಟ್ ತೋರಿಸ್ತೀವಿ. ಇಲ್ಲ ಬ್ರೋ, ಈ ಕಡೆ ಸೊ ನೋಡ್ಬೋದು ಇವಾಗ ನಮ್ಮ ಏನು ಕಂಪ್ಲೀಟ್ ಟೆಂಟ್ ರೆಡಿಯಾಗಿದೆ. ಇದು 1 2 3 4 5 6 7 8 9 10 11 12 ಟೋಟಲ್. ಆ್ಯಕ್ಚುಲಿ ನಮ್ಗೆ ಇವತ್ತು 12 ಗೆಸ್ಟ್ ಇದ್ದಾರೆ. 12 ಗೆಸ್ಟ್ಗೆ ಫುಲ್ ಕಂಪ್ಲೀಟಾಗಿ ಟೆಂಟ್ ರೆಡಿ ಮಾಡಿದ್ದೀವಿ. ಕೆಳಗಡೆ ನೋಡಿ ಮ್ಯಾಟ್ ಎಲ್ಲ ಹಾಕಿದ್ದೀವಿ. ಬೇರೆ ಕಡೆ ಎಲ್ಲ ಈ ಥರ ಮ್ಯಾಟ್ ಹಾಕಲ್ಲ, ನಾರ್ಮಲ್ ಅದು ಶೇಡ್ ಹಾಕ್ತಾರೆ. ಬಟ್ ನಾವು ಏನು ಮಳೆ ಬಂದರೂ ಏನು ಬಂದರೂ ಟೆಂಟ್ ಒಳಗಡೆ ಕಂಪ್ಲೀಟಾಗಿ ಅದು ನೀರು ಹೋಗಬಾರ್ದು. ಯೂಶಲಿ ತುಂಬ ಮಳೆ ಆದರೆ ಸ್ವಲ್ಪ ಬರುತ್ತೆ ಎಲ್ಲ ಹಾಕಿದ್ರು, ಬಟ್ ಅವರು ಆ್ಯಕ್ಚುಲಿ ಮೆಶ್ ಥರ ಹಾಕ್ತಾರೆ. ಬಟ್ ನಾವು ಕಂಪ್ಲೀಟಾಗಿ ಟಾರ್ಪಲ್ಲೇ ಹಾಕಿದ್ದೀವಿ ಕೆಳಗಡೆಗೆ. ಆಮೇಲೆ ನೀವು ಒಳಗಡೆ ನೋಡೋದಾದ್ರೆ ಟೆಂಟಿಗೆ ನೋಡಿ, ಎಲ್ಲ ಟೆಂಟ್ಗೂ ಕಂಪ್ಲೀಟಾಗಿ ಇಂಡಿವಿಜುವಲ್ ಸ್ಲೀಪಿಂಗ್ ಬ್ಯಾಗ್ಸು, ಆಮೇಲೆ ಕೆಳಗಡೆ ಸ್ಲೀಪಿಂಗ್ ಮ್ಯಾಟು. ಯಾಕಂದರೆ ಅದು ನಿಮಗೆ ಅಲ್ಟ್ರಾ ಲಕ್ಸುರಿ ಕಂಫರ್ಟ್ ಅಂತೂ ಸಿಗೋಲ್ಲ ಟೆಂಟಲ್ಲಿ, ಬಟ್ ಮಲಗುವಾಗ ಒಂದು ಸ್ವಲ್ಪ ನೀಟಾಗಿ ಒಂದು ಒಳ್ಳೆ ಕಂಫರ್ಟ್ ಸಿಗಲಿ ಅಂತೇಳಿ ಸ್ಲೀಪಿಂಗ್ ಮ್ಯಾಟ್ ಹಾಕಿ ಸ್ಲೀಪಿಂಗ್ ಬ್ಯಾಗ್ ಹಾಕ್ತೀವಿ. ಓಕೆ, ಇವಾಗೆಲ್ಲ ಸ್ವಲ್ಪ ಲೈಟ್ಸ್ ಎಲ್ಲ ಹಾಕ್ತಾಯಿದ್ದೀವಿ, ಎಲ್ಲ ಅರೇಂಜ್ ಮಾಡ್ತಾಯಿದ್ದೀವಿ. ಲೈಟಿಂಗ್ಸ್ ಎಲ್ಲ ಇದೆಲ್ಲ ಟೆಂಪ್ರರಿ, ಮತ್ತೆ ಬಿಚ್ಚಾಕ್ತೀವಿ ಒಂಥರ. ಓಕೆ, ಕಂಪ್ಲೀಟ್ ರೆಡಿ ಆಗಿದೆ. ಓಕೆ, ಫೈನಲ್ ಆಗಿ ಎಲ್ಲ ರೆಡಿ ಮಾಡಿದ್ದೀನಿ. ನೋಡ್ಬೋದು ನನ್ನ ಬ್ಯಾಕ್ಗ್ರೌಂಡಲ್ಲಿ ಇದು ನನ್ನ ಫಸ್ಟ್ ಕ್ಯಾಂಪಿಂಗ್ ಪ್ರಾಜೆಕ್ಟ್. ಒಂದೇನೋ ಸ್ಟಾರ್ಟ್ ಮಾಡೋಣ, ನಾವು ಕ್ಯಾಂಪ್ ಮಾಡ್ತೀವಲ್ಲ, ಎಲ್ಲ ಕೇಳ್ತಿದ್ರಿ ನಾವು ಮಾಡಬೇಕು ನಿಮ್ಮ ಜೊತೆಲಿ ಅಂತ. ಹಾಗಾಗಿ ಯಾವುದು ಕೂಡ ಫ್ರೀಯಾಗಿ ಬರೋಲ್ಲ. ಒಬ್ಬರಿಬ್ಬರು ಮಾಡಿದಾಗ ನಾವು ನಮ್ಮ ತೋಟದಲ್ಲಿ ಅಲ್ಲಿ ಮಾಡ್ತೀವಿ. ಬಟ್ ಗ್ರೂಪ್ ಆಫ್ ಜನ ಮಾಡುವಾಗ ಅದಕ್ಕೆಲ್ಲ ಲೀಗಲಾಗಿ ಪರ್ಮಿಷನ್ಸ್ ಎಲ್ಲ ಇರಬೇಕು, ರೆಸಾರ್ಟ್ ಅಥವಾ ಹೋಮ್ ಸ್ಟೇ ಆಗಿರಬೇಕು. ಸೊ ಹಾಗಾಗಿ ನಾನು ರಾಸ್ತಾ ಹೋಮ್ ಸ್ಟೇ ಜೊತೆ ನಾನು ಮತ್ತು ರಾಸ್ತಾ ಹೋಮ್ ಸ್ಟೇ ಇಬ್ಬರು ಸೇರಿ ಒಂದು ಏನಂತಾರೆ ಕೊಲಾಬ್ರೇಷನಲ್ಲಿ ಇದು ಮಾಡ್ತಾಯಿದ್ದೀವಿ. ನೋಡಿ ಟೆಂಟೆಲ್ಲ ಹಾಕಿದ್ದೀನಿ. ಇದೆಲ್ಲ ಇಲ್ಲಿ ನಾನು ತಂದಿರೋ ಟೆಂಟು ಇದೆ, ಮತ್ತು ಇಲ್ಲಿ ಟೆಂಟ್ ಕೂಡ ಇದೆ. ಸೊ ಹಾಗಾಗಿ ನೈಟು ಲೈಟ್ಸ್ಗೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಟೋಟಲಾಗಿ 4 ಲೈಟ್ ಇದೆ. 1 2 ಇಲ್ಲೊಂದು ಹಾಕಿದ್ದೀನಿ, 8 3 4. ಓಕೆ, ಬಟ್ ಈ ಲೈಟ್ಸ್ ಇರುತ್ತೆ. ಓಕೆನಾ? ಸ್ಟಿಲ್ ಇನ್ ಕೇಸ್ ಪವರ್ ಏನಾದರೂ ಹೋದರೆ ಸೋಲಾರ್ ಲೈಟ್ಸು, ಸೋಲಾರ್ ಚಾರ್ಜ್ಗೆ ಹಾಕಿದ್ದೀನಿ. ಆಲ್ರೆಡಿ 3% ಇದೆ. ಇದು 24 hours ಫುಲ್ ಚಾರ್ಜಲ್ಲಿ ಉಳಿದ್ರೂ ಸಹ ಲೈಟ್ ಇನ್ನೂ ಒಂದು 2-3% ಇರುತ್ತೆ. ಸೊ ಹಾಗಾಗಿ ಇದು ನೋಡಿ 3 ಲೈಟ್ ಪವರ್ ಬರುತ್ತೆ, 1 2 3 ಹಾಗೆ. ಸೊ ಇದು ಯಾವ್ದಾರು ಆನ್ ಆಗಿದೆ ನೋಡ್ಬೇಕು ಅನ್ಸುತ್ತೆ. ಓಕೆ, ಎಲ್ಲ ಚೆಕ್ ಮಾಡ್ಕೊಂಬಿಡೋಣ. ಸ್ವಿಚ್ಚಲ್ಲಿ ಐತಪ್ಪ, ಇಲ್ಲಿದೆ. ಓಕೆ, ಆಫ್ 2. ಓಕೆ, 1 2 ಇದು 3ನೇ ಲೈಟು. ಇದ್ರದ್ದು ಸ್ವಿಚ್ಚು ಇಲ್ಲಿ ಕೆಳಗಡೆ ಇಟ್ಟಿದ್ದೀನಿ. ಓಕೆ, ಆಫ್. ಓಕೆ, ಸೂಪರ್ ಆಗಿದೆ. ಸೆಟಪ್ ಎಲ್ಲ ರೆಡಿ ಆಗಿದೆ. ಸೊ ಇವಾಗ ನಾನು ನಿಮ್ಮ ಈ ವ್ಲಾಗ್ ಬಿಟ್ಟರೆ ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಸರ್ಪ್ರೈಸ್ ಇದೆ. ನಮ್ಮ ಮೈಸೂರು ಕಡೆಯವರೆಲ್ಲ ಬರ್ತಾ ಇದ್ದಾರೆ. ಅವ್ರ ಜೊತೆ ಒಂದು ಒಳ್ಳೆ
ಕ್ಯಾಂಪಿಂಗು ಆಫ್ ರೋಡ್ ಮಾಡೋಣ ಅಂತ ಇದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಟ್ಟು ಇಲ್ಲಿಂದ ಅಲ್ಲಿ ಹೊರಡ್ತಾ ಇದ್ದೀನಿ. ಹೋಪ್ ನಿಮಗೆ ಸೆಟಪ್ ಎಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಮಳೆ ಬಂದರೆ ಅಲ್ಲಿ ಡೈನಿಂಗ್ ಹಾಲ್ ಕೂಡ ಇದೆ, ಪ್ಲಸ್ ಇಲ್ಲಿ ಬಾರ್ಬಿಕ್ಯೂಗೆ ಕ್ಯಾಂಪಿಂಗ್ ಎಲ್ಲ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ನಿಮಗೆಲ್ಲ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಇಷ್ಟೊಂದು ಶಕ್ತಿ ಆಯ್ತಾ ಇವನಿಗೆ? ಜಾಸ್ತಿ ಹತ್ರ ಇಡ್ಬೇಡ ಮಗ, ಸುತ್ತೋಗ್ತದೆ. ಆ ಕಡೆ ಬೆಂಕಿ ಹತ್ತೋದಿಲ್ಲ ಅಷ್ಟೇ. ಬ್ರೋ ಈಸ್ ಅ ಚೆಫ್ ಬ್ರೋ. Our Dark Riders chef is one and only Nirmal bro. ಸೊ ನಮ್ಮ ಭಟ್ರು ಪಲಾವ್ ಮಾಡಿದ್ದಾರೆ. ಪಲಾವು ಒಳ್ಳೆ ಮಟನ್ ಬಿರಿಯಾನಿ ರೇಂಜಿಗೆ ಗಮ್ ಅಂತ ಇದೆ ಅಲ್ಲ? ಹೆಂಗಿದೆ ಬ್ರೋ? ಚೆನ್ನಾಗಿದೆಯಾ? ಆವ್ರೇಜಾ? ಓಕೆನಾ? ಚೆನ್ನಾಗಿದೆ. ಹೋಮ್ ಫುಡ್ ತರ. ಹೋಮ್ ಫುಡ್ ಥರನೇ. ಹ್ಞೂ ಅಲ್ಲಪ್ಪ, ಇಲ್ಲಿ ಭಟ್ರ ಕ್ರೆಡಿಟ್. ಸೊ ಹೆಂಗಿದೆ? ಚೆನ್ನಾಗಿದೆಯಾ? ಪುಲಾವ್ ವಿತ್ ಬಿರಿಯಾನಿ ಫೇಸ್. ಯಾ ಮಟನ್ ಬಿರಿಯಾನಿ ಫ್ಲೇವರ್ ಕೊಡ್ತಾಯಿದೆ ಅದು ಆರಾಮದಲ್ಲಿ. ಏನಾಯಿದ್ರೆ ಹೇಳಿ ಬ್ರೋ, ಫೀಡ್ಬ್ಯಾಕ್ಸ್ ಏನಾದ್ರು ಇದ್ದರೆ ಪ್ಲೀಸ್ ಲೇಟೆಸ್ಟ್. ಚೆನ್ನಾಗಿದೆಯಾ? ರಸಮ್ಮ? ಓಹೋ, ರಸಮ್ ಕಾಂಬಿನೇಷನ್ ಏನಿತ್ತು? ಫಾರ್ ಕಮಿಂಗ್. ಹೆಂಗಿತ್ತು ಎಲ್ಲ? ಜಾಲಿ ಮಾಡಿ ಎಲ್ಲ ಜಾಲಿನಾ? ಮಸ್ತ್ ಆಗಿತ್ತು. ಏನೇ ಇದ್ರು ನೆಗೆಟಿವ್ ಇದ್ರೆ ಹೇಳಿ, ಇಂಪ್ರೂವ್ ಮಾಡ್ಕೋಬಹುದು ನಾವು. ಜಾಲಿ ಮಾಡಿದೀವಿ. ಫುಲ್ ಜಾಲಿನಾ? ಬಾಯ್ಸ್ ಎಲ್ಲ ಹ್ಯಾಪಿನಾ? ಹ್ಯಾಪಿ ಬ್ರೋ. ಸಖತ್ತಾಗಿತ್ತು ಎಲ್ಲ. ಹೌದಾ? ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿತ್ತಾ? ಕ್ಯಾಂಪಿಂಗ್ ಎಲ್ಲ ಚೆನ್ನಾಗಿತ್ತು. ಓಕೆ, ಎಂಜಾಯ್ ಮಾಡಿದ್ವಿ. ಸೂಪರ್ ಸೂಪರ್. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ರೆಫರ್ ಮಾಡಿ. ಬ್ರೋ, ಇಂಡಿವಿಜುವಲ್ ಬರೋರು ಇರ್ಬೋದು. ನೆಕ್ಸ್ಟ್ ಎಲ್ಲ ಇನ್ನೂ ದೊಡ್ಡದಾಗಿ ಮಾಡ್ತೀವಿ, ಎಲ್ಲ ಇನ್ನೂ ಕ್ಲೀನ್ ಅಪ್ ಮಾಡಿಬಿಟ್ಟು ಇನ್ನೂ ದೊಡ್ಡದಾಗಿ ಇಲ್ಲೇ ಫುಲ್ ಇಂಪ್ರೂವ್ ಮಾಡ್ತೀವಿ. ಓಕೆ, ಡನ್. ಥ್ಯಾಂಕ್ ಯು, ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಫಸ್ಟ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರೋ. ಬಾಯ್ಸ್ ಎಲ್ಲರೂ ಹ್ಯಾಪಿ ಅಲ್ಲ? ಓಕೆ, ಸೊ ನೋಡಿ, ಈಗ ನಮ್ಮದು ಕ್ಯಾಂಪಿಂಗ್ ಏನೇ ಮುಗೀತು. ಒನ್ ಡೇ ಕ್ಯಾಂಪಿಂಗ್ ಮಾಡಿದ್ವಿ. ಸೊ ಬಾಯ್ಸ್ ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ಇವಾಗೆಲ್ಲ ಹೊರಡ್ತಾ ಇದ್ದಾರೆ ಬೆಂಗಳೂರು ಕಡೆಗೆ. ನೀವು ಸಹ ಏನಾದರೂ ಕ್ಯಾಂಪಿಂಗ್ ಮಾಡಬೇಕು ಅನ್ನೋಂಥ ಐಡಿಯಾ ಇದ್ದರೆ, ಗ್ರೂಪ್ ಕ್ಯಾಂಪಿಂಗ್ ಆಗಿರ್ಬೋದು, ಇಂಡಿವಿಜುವಲ್ ಕ್ಯಾಂಪಿಂಗ್ ಆಗಿರ್ಬೋದು, ಎರಡೂ ಸಹ ಆರ್ಗನೈಸ್ ಮಾಡ್ತೀವಿ. ಕಾಂಟ್ಯಾಕ್ಟ್ ಮಾಡಿ. ರಾಸ್ತಾ ಹೋಮ್ ಸ್ಟೇ ಹಾಗೆ ಕ್ಯಾಂಪಿಂಗ್ ಕನ್ನಡಿಗ ನಂಬರ್ನ ನಾನು ಕೆಳಗಡೆ ಹಾಕಿರ್ತೀನಿ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ ಮಾಡಿ, ನಾನು ನಿಮಗೆ ವಾಟ್ಸಪ್ಪಲ್ಲಿ ರೆಸ್ಪಾಂಡ್ ಮಾಡ್ತೀನಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಕಾಲ್ ಮಿಸ್ ಆದರೆ ವಾಟ್ಸಪ್ಪಲ್ಲಿ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಇವಾಗೆಲ್ಲ ಹೊರಡ್ತಾ ಇದ್ದಾರೆ.